ಫೈಟ್ ನಿಂತ ಮೇಲೆ ವಾಸ್ಕೋ ಇನ್ನು ಕನ್ಫ್ಯೂಸ್ ಅಲ್ಲಿ ಇದ್ದಾನೆ. ಅವನು ಹೇಳ್ತಾನೆ, ನೀನು ವೀಕ್ ಪೀಪಲ್ ನ ಹೆಲ್ಪ್ ಮಾಡ್ತೀಯ, ಆದ್ರೆ ದಪ್ಪ ಹುಡುಗನ ಯಾಕೆ ಟಾರ್ಚರ್ ಮಾಡ್ತೀಯ? ವಾಸ್ಕೋಗೆ ಗೊತ್ತಿರಲ್ಲ ಇವರಿಬ್ರು ಒಂದೇ ಅಂತ. ಪಾರ್ಕ್ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ವಾಸ್ಕೋ ಮತ್ತೆ ಫೈಟ್ ಗೆ ರೆಡಿ ಆಗ್ತಾನೆ. ಅಷ್ಟರಲ್ಲಿ ಲೀ ವಾಸ್ಕೋನ ಮತ್ತು ಪಾರ್ಕ್ ಫೈಟ್ ನ ಸ್ಟಾಪ್ ಮಾಡಿಸ್ತಾನೆ. ಫೈಟ್ ಕ್ಯಾನ್ಸಲ್ ಆಗುತ್ತೆ. ಎಲ್ಲರೂ ಪಾರ್ಕ್ ನ ಪ್ರೇಸ್ ಮಾಡ್ತಾರೆ, ಡ್ಯೂಕ್ ಗೆ ಹೆಲ್ಪ್ ಮಾಡಿದ್ದಾನೆ ಅಂತ. ಆದ್ರೆ ಯಾರು ಡ್ಯೂಕ್ ಹತ್ರ ಹೋಗಿ ಅವನ ಫೀಲಿಂಗ್ಸ್ ಕೇಳಲ್ಲ. ಪಾರ್ಕ್ ಮಾತ್ರ ಡ್ಯೂಕ್ ಜೊತೆ ಫ್ರೆಂಡ್ಶಿಪ್ ಮಾಡೋಕೆ ಕಂಟಿನ್ಯೂ ಮಾಡ್ತಾನೆ. ಮಾರನೇ ದಿನ ಮತ್ತೆ ಪಾರ್ಕ್ ಡ್ಯೂಕ್ ಹತ್ರ ಹೋಗ್ತಾನೆ, ಆದ್ರೆ ಡ್ಯೂಕ್ ಮತ್ತೆ ರಿಜೆಕ್ಟ್ ಮಾಡ್ತಾನೆ. ಅವನು ಹೇಳ್ತಾನೆ, ನೀನು ತುಂಬಾ ಹ್ಯಾಂಡ್ಸಮ್ ಇದೆಯಾ, ನಮ್ಮ ಫ್ರೆಂಡ್ಶಿಪ್ ಆಗಲ್ಲ. ಪಾರ್ಕ್ ಗೆ ಇದು ಫನ್ನಿ ಅನ್ಸುತ್ತೆ. ಡ್ಯೂಕ್ ಮನಸ್ಸಲ್ಲಿ ತುಂಬಾ ಇನ್ಸೆಕ್ಯೂರಿಟಿ ಇದೆ. ಅದೇ ಸಮಯದಲ್ಲಿ ವಿನ್ ತನ್ನ ಕ್ಲಾಸ್ ಅಲ್ಲಿ ಅನೌನ್ಸ್ ಮಾಡ್ತಾನೆ, ನಾನು ಮತ್ತು ನನ್ನ ಫ್ರೆಂಡ್ ಕೂಲ್ ಫೆಸ್ಟಿವಲ್ ಅಲ್ಲಿ ರ್ಯಾಪ್ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಕೂಲ್ ಮುಗಿದ ಮೇಲೆ ವಿನ್ ಮತ್ತು ಅವನ ಗ್ಯಾಂಗ್ ಮತ್ತೆ ಸ್ಟೂಡೆಂಟ್ಸ್ ನ ಬುಲಿ ಮಾಡ್ತಾರೆ. ಕೂಲ್ ಫೆಸ್ಟಿವಲ್ ಗೆ ಸಿಂಗಿಂಗ್ ಮತ್ತು ರ್ಯಾಪ್ ಕಾಂಪಿಟೇಷನ್ ಇರುತ್ತೆ. ಡ್ಯೂಕ್ ತುಂಬಾ ಸಿನ್ಸಿಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ, ಆದ್ರೆ ವಿನ್ ಮತ್ತು ಅವನ ಗ್ಯಾಂಗ್ ಪ್ರತಿದಿನ ಬಂದು ಡ್ಯೂಕ್ ಗೆ ಡಿಸ್ಟರ್ಬ್ ಮಾಡ್ತಾರೆ. ಅವನ ಕಾನ್ಫಿಡೆನ್ಸ್ ಬ್ರೇಕ್ ಮಾಡಲು ಪ್ರಯತ್ನ ಮಾಡ್ತಾರೆ. ಒಂದು ದಿನ ಪಾರ್ಕ್ ಗೆ ಸ್ಕೂಲ್ ಫೆಸ್ಟಿವಲ್ ಬಗ್ಗೆ ಗೊತ್ತಾಗುತ್ತೆ. ಅವನು ಚೆನ್ನಾಗಿ ಹಾಡಬಹುದು, ಆದ್ರೆ ಹಳೆ ದಪ್ಪ ಬಾಡಿಯಿಂದ ಯಾರು ಅವನ ಟ್ಯಾಲೆಂಟ್ ಗೆ ಚಾನ್ಸ್ ಕೊಡ್ತಿರಲ್ಲ. ಈಗ ಹ್ಯಾಂಡ್ಸಮ್ ಬಾಡಿ ಇರುವುದರಿಂದ ಅವನು ಸಿಂಗಿಂಗ್ ಗೆ ಟ್ರೈ ಮಾಡಲು ಡಿಸೈಡ್ ಮಾಡ್ತಾನೆ. ಪ್ರಾಕ್ಟೀಸ್ ಮಾಡಲು ಶುರು ಮಾಡಿದಾಗ ಪಾರ್ಕ್ ತುಂಬಾ ಚೆನ್ನಾಗಿ ಹಾಡ್ತಾನೆ. ಆ ಹಾಡು ಕೇಳಿ ಡ್ಯೂಕ್ ಅಲ್ಲಿ ಬರ್ತಾನೆ. ಹಾಡುತ್ತಿರುವುದು ಪಾರ್ಕ್ ಅಂತ ಗೊತ್ತಾದ ತಕ್ಷಣ ಡ್ಯೂಕ್ ಗೆ ಶಾಕ್ ಆಗುತ್ತೆ. ಆಗ ಡ್ಯೂಕ್ ಗೆ ಒಂದು ಸತ್ಯ ಅರ್ಥ ಆಗುತ್ತೆ, ಪಾರ್ಕ್ ನಿಜವಾಗಿಯೂ ಕೆಟ್ಟವನಲ್ಲ, ಅವನು ನನ್ನ ಫ್ರೆಂಡ್ ಆಗೋಕೆ ಟ್ರೈ ಮಾಡ್ತಿದ್ದಾನೆ. ಡ್ಯೂಕ್ ಪಾರ್ಕ್ ಗೆ ಹೇಳ್ತಾನೆ, ನಾವಿಬ್ಬರು ಸೇರಿ ಫೆಸ್ಟಿವಲ್ ಅಲ್ಲಿ ಪರ್ಫಾರ್ಮ್ ಮಾಡೋಣ. ಪಾರ್ಕ್ ಖುಷಿಯಿಂದ ಅಗ್ರಿ ಮಾಡ್ತಾನೆ. ಇಬ್ರು ಡ್ಯೂಕ್ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಲು ಶುರು ಮಾಡ್ತಾರೆ. ಡ್ಯೂಕ್ ಮನೆ ತುಂಬಾ ಸಿಂಪಲ್ ಮತ್ತು ಪುವರ್ ಆಗಿದ್ದರು ಅವನು ತುಂಬಾ ಸಿನ್ಸಿಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ. ವಾಲ್ ಮೇಲೆ ಪೋಸ್ಟರ್ ನೋಡಿ ಪಾರ್ಕ್ ಗೆ ಡ್ಯೂಕ್ ಗೆ ಮ್ಯೂಸಿಕ್ ಮೇಲೆ ಇಷ್ಟು ಪ್ಯಾಷನ್ ಇದೆ ಅಂತ ಗೊತ್ತಾಗುತ್ತೆ. ಹಲವು ದಿನ ಇಬ್ಬರು ಪ್ರಾಕ್ಟೀಸ್ ಮಾಡ್ತಾರೆ. ಒಂದು ರಾತ್ರಿ ಪಾರ್ಕ್ ಮನೆಗೆ ಹೋಗುತ್ತಿರುವಾಗ ಡ್ಯೂಕ್ ನ ಅಜ್ಜಿ ಸ್ಟ್ರೀಟ್ ಫುಡ್ ಸ್ಟಾಲ್ ನ ನೋಡ್ತಾನೆ. ಆಗ ಡ್ಯೂಕ್ ಗೆ ಹಳೆ ಇನ್ಸಿಡೆಂಟ್ ನೆನಪಾಗುತ್ತೆ. ವಿನ್ ಮತ್ತು ಅವನ ಗ್ಯಾಂಗ್ ಒಂದಿನ ಅಜ್ಜಿ ಮಾಡಿದ ಎಲ್ಲಾ ಫುಡ್ ತಿಂದಿದ್ರು, ಆದ್ರೆ ₹1 ಕೂಡ ಪೇಮೆಂಟ್ ಮಾಡಿರಲ್ಲ. ಅದಕ್ಕೆ ಅಜ್ಜಿಗೆ ತುಂಬಾ ನಷ್ಟ ಆಗಿರುತ್ತೆ. ಪಾರ್ಕ್ ಮಾತ್ರ ತುಂಬಾ ರೆಸ್ಪೆಕ್ಟ್ ಇಂದ ಮಾತಾಡ್ತಾನೆ. ಅವನ ಅಜ್ಜಿಯನ್ನು ತುಂಬಾ ಒಳ್ಳೆದಾಗಿ ಟ್ರೀಟ್ ಮಾಡ್ತಾನೆ. ಫುಡ್ ಕೂಡ ಫೋರ್ಸ್ ಮಾಡಲ್ಲ. ಬೇರೆ ಕಡೆ ವಿನ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಫೆಸ್ಟಿವಲ್ ಗೆ ಅವನು ಫುಲ್ ಪ್ರಿಪರೇಷನ್ ಮಾಡ್ತಿದ್ದಾನೆ. ಮಾರನೇ ದಿನ ಡ್ಯೂಕ್ ಕಂಪ್ಲೀಟ್ ರ್ಯಾಪ್ ರೆಡಿ ಮಾಡಿಕೊಂಡು ಬರ್ತಾನೆ. ಪಾರ್ಕ್ ಕೂಡ ಪೂರ್ತಿ ದಿನ ಪ್ರಾಕ್ಟೀಸ್ ಮಾಡ್ತಾನೆ, ಆದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಿದ್ದರಿಂದ ಅವನ ವಾಯ್ಸ್ ಸ್ವಲ್ಪ ಕೊರಗುತ್ತೆ. ರಾತ್ರಿ ಮನೆಗೆ ಬಂದ ಮೇಲೆ ಪಾರ್ಕ್ ಯೋಚಿಸುತ್ತಾನೆ, ಡ್ಯೂಕ್ ಗೆ ಪ್ರಾಬ್ಲಮ್ಸ್ ಇದ್ರು ಅವನು ಅದನ್ನ ಎದುರಿಸುತ್ತಿದ್ದಾನೆ, ಆದ್ರೆ ನಾನು ಮಾತ್ರ ಪ್ರತಿ ಸಲ ಅಮ್ಮನನ್ನು ಬ್ಲೇಮ್ ಮಾಡುತ್ತಿದ್ದೇನೆ. ಇದನ್ನ ಯೋಚಿಸಿ ಪಾರ್ಕ್ ಇಮೋಷನಲ್ ಆಗ್ತಾನೆ. ಅದೇ ರಾತ್ರಿ ಸ್ಟೋರ್ ಅಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಎನರ್ಜಿ ಡ್ರಿಂಕ್ ಕೊಟ್ಟ ಆ ಹುಡುಗಿ ಮತ್ತೆ ಬರ್ತಾಳೆ. ಅವಳು ಪಾರ್ಕ್ ನ ಎನ್ಕರೇಜ್ ಮಾಡ್ತಾಳೆ, ನೀನು ಚೆನ್ನಾಗಿ ಹಾಡ್ತೀಯ, ಕಾನ್ಫಿಡೆನ್ಸ್ ಇಡ್ಕೋ ಅಂತ ಮೋಟಿವೇಟ್ ಮಾಡಿ ಹೊರಟೋಗ್ತಾಳೆ. ಮಾರನೇ ದಿನ ಡ್ಯೂಕ್ ಗೆ ಗೊತ್ತಾಗುತ್ತೆ ಪಾರ್ಕ್ ಕಂಪ್ಲೀಟ್ ರ್ಯಾಪ್ ಲಿರಿಕ್ಸ್ ಮೆಮೊರೈಸ್ ಮಾಡಿದ್ದಾನೆ. ಡ್ಯೂಕ್ ತುಂಬಾ ಇಂಪ್ರೆಸ್ ಆಗ್ತಾನೆ. ಅದೇ ರಾತ್ರಿ ಸ್ಟೋರ್ ಗೆ ಡ್ಯೂಕ್ ಮತ್ತು ವಾಸ್ಕೋ ಸೇವ್ ಮಾಡಿದ್ದ ಆ ಹುಡುಗಿ ಬರ್ತಾರೆ. 3 ಜನ ತಮ್ಮ ತಮ್ಮ ಜೀವನದ ಕಷ್ಟಗಳ ಬಗ್ಗೆ ಮಾತಾಡ್ತಿರ್ತಾರೆ. ಅವರು ಹೇಳ್ತಾರೆ, ಪಾರ್ಕ್ ಬಂದ ಮೇಲೆ ನಮ್ಮ ಲೈಫ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಎಲ್ಲರೂ ಪಾರ್ಕ್ ನ ಪ್ರೇಸ್ ಮಾಡ್ತಿರುವಾಗ ವಾಸ್ಕೋ ಅಲ್ಲಿ ಎಂಟ್ರಿ ಕೊಡ್ತಾನೆ. ಪಾರ್ಕ್ ವಾಸ್ಕೋ ಜೊತೆ ಎಲ್ಲ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ತಾನೆ. ವಾಸ್ಕೋಗೆ ಫೈನಲಿ ಅರ್ಥವಾಗುತ್ತೆ, ಪಾರ್ಕ್ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗ. ಪಾರ್ಕ್ ಮತ್ತು ಡ್ಯೂಕ್ ಕೂಡ ಫೆಸ್ಟಿವಲ್ ಗೆ ಫೈನಲ್ ಪ್ರಾಕ್ಟೀಸ್ ಕಂಪ್ಲೀಟ್ ಮಾಡ್ತಾರೆ. ಇಬ್ಬರು ರೆಡಿ ಆಗ್ತಾರೆ. ಕೊನೆಗೆ ಸ್ಕೂಲ್ ಫೆಸ್ಟಿವಲ್ ದಿನ ಬಂದ್ಬಿಡುತ್ತೆ. ಅದೇ ಫೆಸ್ಟಿವಲ್ ಗೆ ಪ್ರತಿದಿನ ಸ್ಟೋರ್ ಗೆ ಬರ್ತಿದ್ದ ಆ ಸುಂದರ ಹುಡುಗಿ ಕೂಡ ಬರ್ತಾಳೆ. ಆದ್ರೆ ಇವತ್ತು ಅವಳು ಒಬ್ಳೇ ಇಲ್ಲ, ಅವಳು ಜೊತೆ ಒಬ್ಬ ಬಾಡಿ ಗಾರ್ಡ್ ಕೂಡ ಇರ್ತಾನೆ. ಈ ಬಾಡಿ ಗಾರ್ಡ್ ತುಂಬಾ ಡೇಂಜರಸ್ ಮತ್ತು ಪವರ್ಫುಲ್. ಹ್ಯಾಂಡ್ಸಮ್ ಪಾರ್ಕ್ ಅವಳನ್ನ ನೋಡಿ ಮಾತಾಡಲು ಹೋಗ್ತಾನೆ, ಆದ್ರೆ ಅವಳು ಪಾರ್ಕ್ ನ ಗುರುತಿಡಿಯಲ್ಲ. ಯಾಕಂದ್ರೆ ಅವಳು ಪರಿಚಯ ಮಾಡಿಕೊಂಡಿದ್ದು ದಪ್ಪ ಪಾರ್ಕ್ ಜೊತೆ, ಹ್ಯಾಂಡ್ಸಮ್ ಪಾರ್ಕ್ ಜೊತೆ ಅಲ್ಲ. ಪಾರ್ಕ್ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಬಾಡಿ ಗಾರ್ಡ್ ಗೆ ಅದು ಇಷ್ಟ ಆಗಲ್ಲ. ಅವನು ಏನು ಕೇಳದೆ ಪಾರ್ಕ್ ನ ತುಂಬಾ ಹೊಡೆಯಲು ಶುರು ಮಾಡ್ತಾನೆ. ಪಾರ್ಕ್ ಆಲ್ಮೋಸ್ಟ್ ಅನ್ಕಾನ್ಶಿಯಸ್ ಆಗುವಷ್ಟರಲ್ಲಿ ವಾಸ್ಕೋ ಎಂಟ್ರಿ ಕೊಡ್ತಾನೆ. ವಾಸ್ಕೋ ಡೈರೆಕ್ಟ್ ಬಾಡಿ ಗಾರ್ಡ್ ಮುಂದೆ ನಿಲ್ತಾನೆ. ಬಾಡಿ ಗಾರ್ಡ್ ಫುಲ್ ಪವರ್ಫುಲ್ ಇಂದ ವಾಸ್ಕೋನ ಮುಖ ಮೇಲೆ ಪಂಚ್ ಹೊಡಿತಾನೆ, ಆದ್ರೆ ವಾಸ್ಕೋ ಸ್ವಲ್ಪ ಕೂಡ ಮೂವ್ ಆಗಲ್ಲ. ಈಗ ವಾಸ್ಕೋ ಸೀರಿಯಸ್ ಮೂಡ್ ಗೆ ಹೋಗ್ತಾನೆ. ಪಾರ್ಕ್ ಮತ್ತು ವಾಸ್ಕ್ ಇಬ್ಬರು ಫೈಟ್ ಗೆ ರೆಡಿ ಆಗ್ತಾರೆ, ಆದ್ರೆ ಆ ಹುಡುಗಿ ಬಾಡಿ ಗಾರ್ಡ್ ನ ಸ್ಟಾಪ್ ಮಾಡ್ತಾಳೆ. ಸಾಕು ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅವರು ಹೋದ ತಕ್ಷಣ ವಾಸ್ಕೋ ಸಡನ್ ಆಗಿ ಅಲ್ಲಿ ಕುಂತ್ ಬಿಡ್ತಾನೆ. ಯಾಕಂದ್ರೆ ಬಾಡಿ ಗಾರ್ಡ್ ಹೊಡೆದ ಪಂಚ್ ನಿಜವಾಗ್ಲೂ ತುಂಬಾ ಪವರ್ಫುಲ್ ಆಗಿತ್ತು. ವಾಸ್ಕೋ ನಗುತ್ತಾ ಪಾರ್ಕ್ ಗೆ ಹೇಳ್ತಾನೆ, ನಿನಗೆ ಫೈಟ್ ಮಾಡ್ಬೇಕಂದ್ರೆ ನನ್ ಜೊತೆ ಮಾಡು, ಇವನಂತ ಡೇಂಜರಸ್ ಜನರ ಜೊತೆ ಮಾಡಬೇಡ. ಪಾರ್ಕ್ ಗೆ ವಾಸ್ಕೋ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಬರುತ್ತೆ. ಇಬ್ಬರ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿರುತ್ತೆ. ಇವಾಗ ಅವರು ನಿಜವಾದ ಫ್ರೆಂಡ್ಸ್ ಆಗ್ತಾರೆ. ಫೆಸ್ಟಿವಲ್ ಅಫಿಷಿಯಲಿ ಆಗಿ ಶುರು ಆಗುತ್ತೆ. ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಜಡ್ಜ್ ಆಗಿ ಬರ್ತಾನೆ. ಒಂದೊಂದು ಸ್ಟೂಡೆಂಟ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. ನಂತರ ವಿನ್ ಟರ್ನ್ ಬರುತ್ತೆ. ವಿನ್ ತುಂಬಾ ಸ್ಟೈಲಿಶ್ ಆಗಿ ಸ್ಟೇಜ್ ಮೇಲೆ ಹೋಗಿ ರ್ಯಾಪ್ ಮಾಡ್ತಾನೆ. ಅವನ ಪರ್ಫಾರ್ಮೆನ್ಸ್ ನಿಜವಾಗಿಯೂ ತುಂಬಾ ಚೆನ್ನಾಗಿರುತ್ತೆ. ಆಡಿಯನ್ಸ್ ಎಲ್ಲ ಕ್ಲಾಪ್ಸ್ ಕೊಡ್ತಾರೆ. ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ವಿನ್ ಮತ್ತು ಡ್ಯೂಕ್ ನ ಇನ್ಸಲ್ಟ್ ಮಾಡಲು ಶುರು ಮಾಡ್ತಾನೆ. ಪಾರ್ಕ್ ಗೆ ತುಂಬಾ ಕೋಪ ಬರುತ್ತೆ. ಅವನು ವಿನ್ ನ ಹೊಡೆಯಲು ಹೋಗ್ತಾನೆ, ಆದ್ರೆ ಡ್ಯೂಕ್ ಅವನ್ನ ಸ್ಟಾಪ್ ಮಾಡಿ ಹೇಳ್ತಾನೆ, ಇವನ ಮಾತಿಗೆ ಫೈಟ್ ಇಂದ ಆನ್ಸರ್ ಬೇಡ, ಪರ್ಫಾರ್ಮೆನ್ಸ್ ಇಂದ ಆನ್ಸರ್ ಕೊಡೋಣ. ಕೊನೆಗೆ ಪಾರ್ಕ್ ಮತ್ತು ಡ್ಯೂಕ್ ಸ್ಟೇಜ್ ಮೇಲೆ ಬರುವ ಟೈಮ್ ಬರುತ್ತೆ. ಪರ್ಫಾರ್ಮೆನ್ಸ್ ಶುರು ಆಗೋಕ್ಕೂ ಮುಂಚೆ ಪಾರ್ಕ್ ಮೈಕ್ ತಗೊಂಡು ಹೇಳ್ತಾನೆ, ಈ ಪರ್ಫಾರ್ಮೆನ್ಸ್ ಗೆ ಎಲ್ಲಾ ಕ್ರೆಡಿಟ್ ಡ್ಯೂಕ್ ಗೆ ಹೋಗ್ಬೇಕು. ನಾನು
ನಾನು ಅವನ ಜೊತೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಅಷ್ಟೇ. ಆಡಿಯನ್ಸ್ ಕ್ಲಾಪ್ ಮಾಡ್ತಾರೆ, ಮ್ಯೂಸಿಕ್ ಶುರು ಆಗುತ್ತೆ. ಆದ್ರೆ ಇಷ್ಟು ದೊಡ್ಡ ಕ್ರೌಡ್ ನೋಡಿ ಪಾರ್ಕ್ಗೆ ಟೆನ್ಷನ್ ಆಗುತ್ತೆ. ಅವನು ವಾಯ್ಸ್ ಶೇಕ್ ಆಗುತ್ತೆ. ಮೊದಲನೇ ಲೈನ್ ಸರಿಯಾಗಿ ಹಾಡೋಕೆ ಆಗಲ್ಲ. ಆಡಿಯನ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಆದ್ರೆ ಡ್ಯೂಕ್ ಕಾನ್ಫಿಡೆನ್ಸ್ ಇಂದ ರ್ಯಾಪ್ ಶುರು ಮಾಡ್ತಾನೆ. ಅವನ ರ್ಯಾಪ್ ಕೇಳಿ ಆಡಿಯನ್ಸ್ ಫುಲ್ ಎಂಜಾಯ್ ಮಾಡಲು ಶುರು ಮಾಡ್ತಾರೆ. ಡ್ಯೂಕ್ ನ ಕಾನ್ಫಿಡೆನ್ಸ್ ನೋಡಿ ಪಾರ್ಕ್ಗೆ ಧೈರ್ಯ ಬರುತ್ತೆ. ಪರ್ಫಾರ್ಮೆನ್ಸ್ ಶುರು ಆಗೋಕ್ಕೂ ಮುಂಚೆ ಡ್ಯೂಕ್ ಒಂದು ಮಾತು ಹೇಳಿದ್ದ, ಹಾಡುವಾಗ ನಿನ್ನ ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿ ಮಾಡುವ ವ್ಯಕ್ತಿ ಬಗ್ಗೆ ಯೋಚಿಸು. ಆಗ ಪಾರ್ಕ್ಗೆ ತನ್ನ ಅಮ್ಮ ನೆನಪಾಗ್ತಾಳೆ. ಅವಳ ಕಷ್ಟ, ಹಾರ್ಡ್ ವರ್ಕ್, ಅವಳ ತ್ಯಾಗ ಎಲ್ಲ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಪಾರ್ಕ್ ಹೃದಯದಿಂದ ಹಾಡು ಹೇಳಲು ಶುರು ಮಾಡ್ತಾನೆ. ಈಗ ಪಾರ್ಕ್ ಮತ್ತು ಡ್ಯೂಕ್ ಇಬ್ರು ಪರ್ಫೆಕ್ಟ್ ಸಿಂಕ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಆಡಿಯನ್ಸ್ ಎಲ್ಲ ಎದ್ದು ನಿಂತು ಕ್ಲಾಪ್ಸ್ ಕೊಡ್ತಾರೆ. ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಕಾಂಪಿಟೇಷನ್ ಅವರೇ ವಿನ್ ಮಾಡ್ತಾರೆ. ಕಾಂಪಿಟೇಷನ್ ಗೆದ್ದ ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಪಾರ್ಕ್ ಮತ್ತು ಡ್ಯೂಕ್ ಗೆ ಕಂಗ್ರಾಚುಲೇಷನ್ ಹೇಳ್ತಾರೆ. ಗ್ರೂಪ್ ಫೋಟೋ ತೆಗೆದುಕೊಂತಾರೆ. ಜೇ, ವಾಸ್ಕೋ, ಲೀ ಮತ್ತು ಬೇರೆ ಫ್ರೆಂಡ್ಸ್ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. 2 ದಿನ ಆದ್ಮೇಲೆ ಪಾರ್ಕ್, ಡ್ಯೂಕ್ ಮತ್ತು ಜೇ ಒಟ್ಟಿಗೆ ಕೂತು ಮಾತಾಡ್ತಾರೆ. ಆಗ ಅವರಿಗೆ ಒಂದು ಸರ್ಪ್ರೈಸ್ ನ್ಯೂಸ್ ಸಿಗುತ್ತೆ. ಯಾರೋ ಅವರ ಫೆಸ್ಟಿವಲ್ ಪರ್ಫಾರ್ಮೆನ್ಸ್ ನ ಆನ್ಲೈನ್ ಗೆ ಅಪ್ಲೋಡ್ ಮಾಡಿರ್ತಾರೆ. ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಆದ್ರೆ ಆನ್ಲೈನ್ ಅಲ್ಲಿ ಎಲ್ಲಾ ಕ್ರೆಡಿಟ್ ಪಾರ್ಕ್ ಗೆ ಸಿಗುತ್ತೆ. ಡ್ಯೂಕ್ ಗೆ ಸ್ವಲ್ಪ ಕೂಡ ಜಲಸ್ ಬರಲ್ಲ. ಬದಲಿಗೆ ಅವನು ನಗುತ್ತಾ ಹೇಳ್ತಾನೆ, ಪರವಾಗಿಲ್ಲ, ಒಂದು ದಿನ ನಾನು ಇದಕ್ಕಿಂತ ದೊಡ್ಡ ಸಿಂಗರ್ ಮತ್ತು ರ್ಯಾಪರ್ ಆಗ್ತೀನಿ. ಪಾರ್ಕ್ ಗೆ ಡ್ಯೂಕ್ ಮೇಲೆ ಇನ್ನೂ ಹೆಚ್ಚು ರೆಸ್ಪೆಕ್ಟ್ ಬರುತ್ತೆ. ಅದೇ ವೈರಲ್ ವಿಡಿಯೋನ ಪ್ರತಿದಿನ ಸ್ಟೋರ್ ಗೆ ಬರ್ತಿದ್ದ ಆ ಮಿಸ್ಟೀರಿಯಸ್ ಹುಡುಗಿ ನೋಡ್ತಾಳೆ. ಆಗ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಅವಳ ರೂಮ್ ಗೆ ಕ್ಯಾಮ್ರಾ ಹೋಗುತ್ತೆ. ಅಲ್ಲಿ ಅವಳ ಪಕ್ಕದಲ್ಲಿ ಇನ್ನೊಂದು ಬಾಡಿ ಮಲಗಿರುತ್ತೆ. ಅಂದ್ರೆ ಅದು ಪಾರ್ಕ್ ತರ. ಅವಳು ಕೂಡ 2 ಬಾಡಿಯಲ್ಲಿ ಬದುಕುತ್ತಿದ್ದಾಳೆ. ಒಂದು ನಾರ್ಮಲ್ ಬಾಡಿ, ಇನ್ನೊಂದು ತುಂಬಾ ಬ್ಯೂಟಿಫುಲ್ ಬಾಡಿ. ಮಾರನೇ ದಿನ ಪಾರ್ಕ್ ಸ್ಕೂಲ್ ಗೆ ರೆಡಿ ಆಗ್ತಾನೆ. ಹೊರಡಕ್ಕೂ ಮುಂಚೆ ರೂಮ್ ವಾಲ್ ಮೇಲೆ ಇರುವ ಫೋಟೋಸ್ ನೋಡ್ತಾನೆ. ಒಂದು ಫೋಟೋ ಅಲ್ಲಿ ಪಾರ್ಕ್ ತನ್ನ ರಿಯಲ್ ದಪ್ಪ ಬಾಡಿ, ಅವನ ಅಮ್ಮ ಮತ್ತು ವಾಸ್ಕೋ ಜೊತೆ ಸ್ಮೈಲ್ ಮಾಡ್ತಿರುವುದು. ಇದು ನೋಡಿ ಪಾರ್ಕ್ ಜೀವನದಲ್ಲಿ ಒಳ್ಳೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಇಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗುತ್ತೆ. ಕತೆ ಕೊನೆಗೆ ಪಾರ್ಕ್ 2 ಬಾಡಿಗಳು ಒಟ್ಟಿಗೆ ತೋರಿಸುತ್ತಾರೆ. ಇಲ್ಲಿಗೆ ಲುಕಿಸಮ್ ಸೀಸನ್ 1 ಮುಗಿಯುತ್ತೆ. ನಾನು ಮೊದಲೇ ಹೇಳ್ತಿದ್ದೀನಿ, ಪಾರ್ಕ್ ಪವರ್ ತುಂಬಾ ಸ್ಪೆಷಲ್. ಅವನ ಸ್ಟ್ರೆಂತ್ ಗೆ ಲಿಮಿಟ್ ಇಲ್ಲ. ಯಾರ ಜೊತೆ ಫೈಟ್ ಮಾಡಿದ್ರು ಅವನ ಬಾಡಿನ ಅಪೋನೆಂಟ್ ಸ್ಟ್ರೆಂತ್ ಗೆ ಅಡ್ಜಸ್ಟ್ ಆಗುತ್ತೆ. ಸ್ಟ್ರಾಂಗ್ ಅಪೋನೆಂಟ್ ಬಂದ್ರೆ ಪಾರ್ಕ್ ಇನ್ನೂ ಸ್ಟ್ರಾಂಗ್ ಆಗ್ತಾನೆ. ಇವತ್ತು ಇಷ್ಟೇ, ಲುಕಿಸಮ್ ಸೀಸನ್ 1 ಕಂಪ್ಲೀಟ್ ಆಯ್ತು. ಮಾನವ ಇನ್ನು ತುಂಬಾ ದೊಡ್ಡದು. ಕತೆ ಇನ್ನೂ ಮುಂದೆ ಇದೆ. ನಾನು ಅದನ್ನ ಮುಂದಿನ ಪಾರ್ಟ್ಸ್ ಅನ್ನು ಕವರ್ ಮಾಡಬಹುದು. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.